ಆಮೇಲೆ ಸ್ಕ್ರಿಪ್ಟೆಡ್ ಎಲ್ಲ ಕಟ್ ಮಾಡೋಣ. ಸರಿ, ಬೇಡದಿರೋದೆಲ್ಲ ಕಟ್ ಮಾಡೋಣ. ಏನ್ ಹಂಗ್ ಮಾಡ್ತಾ ಇದ್ದೀಯ? ನನ್ನ ಎಕ್ಸ್ಪ್ರೆಷನ್ ಎಲ್ಲ ಈ ಕಡೆ ತಿರುಗಿದಾಗ ಅಲ್ಲಿ ಕ್ಯಾಮ್ರಾದಲ್ಲಿ ಕಾಣಲ್ಲ. ಈ ಕಡೆ ಒಂದ್ ಕ್ಯಾಮ್ರಾ ಇಡ್ಬೇಕು ಹಂಗಾರೆ. Hello everyone, welcome back to Quick Chat. So ಈ ಲಾಸ್ಟ್ ಕ್ವಿಕ್ ಚಾಟ್ ಸೆಷನ್ ಅಲ್ಲಿ ನಾನು ಲೈಕ್ ನಂದು ಪಪ್ಪನ್ ಬಗ್ಗೆ ಏನೇನು ಮ್ಯಾಜಿಕಲ್ ಮೂಮೆಂಟ್ಸ್ ಇತ್ತು ಅದನ್ನ ಶೇರ್ ಮಾಡ್ಕೊಂಡಿದ್ದೆ. ಸೊ ಇವತ್ತು ಐ ಆಮ್ ವಿತ್ ಮೈ ಬ್ರದರ್, ಇವನು ನನ್ನ ತಮ್ಮ. ಸೊ ಇವನು ಇವತ್ತು ನನ್ ಜೊತೆ ಈ ಕ್ವಿಕ್ ಚಾಟ್ ಸೆಷನ್ ಅಲ್ಲಿ ಅವನ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ಳೋಕೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದೀವಿ. ಸೊ ಅದಕ್ಕಿಂತ ಮುಂಚೆ ಇನ್ನ ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ಓವರ್ ಟು ಮೈ ನನ್ನ ತಮ್ಮ. ನಿನಗೆ ಮಮ್ಮಿ ಅಥವಾ ಪಪ್ಪನ್ ಮೇಲೆ ಯಾವ್ದಾದ್ರು ಅವ್ರ ಜೊತೆ ಆಗಿರುವಂತ ಯಾವ್ದಾದ್ರು ಒಂದು ಮ್ಯಾಜಿಕಲ್ ಮೂಮೆಂಟ್ಸ್ ನ ನನ್ನ ಆಡಿಯನ್ಸ್ ಜೊತೆ ನೀನಿವತ್ತು ಶೇರ್ ಮಾಡ್ಕೋಬೇಕು. ಏನು ಇಲ್ಲ, ನೆನ್ಪತ್ತೆ ಅಷ್ಟೇ. ಅದೆಲ್ಲ ನೆನ್ಪ್ ಮಾಡ್ಕೊಬೇಕು. ಈಗ ಸಡನ್ ಆಗಿ ಕೇಳಿದ್ರೆ ಅದು ಬರಲ್ಲ. ಏನೋ ಅದ್ರಲ್ಲಿ ನೆನ್ಪ್ ಮಾಡ್ಕೊಳ್ಳೋದು ಏನಿದೆ? ನಿನ್ಗೆ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ, ಆ ಮೂಮೆಂಟ್ ವಾವ್ ಅಂತ ಅನ್ಸಿರೋ ಯಾವ್ದಾದ್ರು ಒಂದ್ ಪ್ರೌಡ್ ಮೂಮೆಂಟ್ ನ ನೀನ್ ಶೇರ್ ಮಾಡ್ಕೊಬಹುದು. ನಮ್ಮ ಅಪ್ಪ ಅಮ್ಮ ಬೈಕ್ ಬೇಡ ಬೇಡ ಅಂತ ಇದ್ರು. ನಾನು ಹಠ ಮಾಡಿ ಸ್ಟ್ರೈಕ್ ಮಾಡಿ ಬೈಕ್ ತೆಗೆಸ್ಕೊಂಡಿದ್ದೀನಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಆ ಬೈಕ್ ತೆಕ್ಕೊಟ್ರಲ್ಲ, ಅವತ್ತಿನ ದಿವಸ ನನಗೆ ತುಂಬಾ ವಾವ್ ಅನ್ನಿಸ್ತು. ತರ ಶೇರ್ ಮಾಡ್ತಿದ್ಯಲ್ಲ. ಇನ್ಯಾವ್ದಾರ ಹೇಳ್ತಾರೆ, ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಆತರ ಅಲ್ಲ. ನನ್ನ ನೋಡಿ ಮಾಡಿರೋ ವಿಡಿಯೋ ನೋಡಿದ್ಯಾ? ನನ್ನ ವಿಡಿಯೋನ ನೋಡಿ ಇದೇ ತರ ನೀನು ಶೇರ್ ಮಾಡ್ಕೋ ಅಂತ 1 ವಾರ ಟೈಮ್ ಕೊಟ್ಟಿದ್ದೀನಿ ತಾನೆ ನಿನಗೆ. ಏನ್ ನೋಡಕ್ ಆಗಿಲ್ಲ, ಇರಿಟೇಷನ್ ಕಣ್ರಿ, ಕಳ್ಸಿ. ಫುಲ್ ಬಿಸಿ ಕೆಲ್ಸದಲ್ಲಿ. ಏನ್ ಬದ್ನೆಕಾಯಿ ಬಿಸಿನೋ. ಸರಿ, ಇವಾಗ ಒಂದ್ ಒಳ್ಳೆ ಮ್ಯಾಜಿಕಲ್ ಮೂಮೆಂಟ್ ಅನ್ನೋ ತರ ಏನಾದ್ರೂ ನೆನ್ಪ್ ಮಾಡ್ಕೊಂಡ್ ಹೇಳು. ಈಗ್ಲೂ 10 ನಿಮಿಷ ಟೈಮ್ ಕೊಡ್ತೀನಿ. 10 ನಿಮಿಷ ವಿಡಿಯೋ ಮಾಡಿದ್ರೆ 10 ನಿಮಿಷ ವಿಡಿಯೋ ಮಾಡಲ್ಲ, ಪಾಸ್ ಮಾಡಿರ್ತೀನಿ, ನಾನೇನೋ ಮಾಡ್ಕೊಂತೀನಿ. ಅಲ್ಲಿ ನಿನಗ್ ವೇಟ್ ಕಾಯಲ್ಲ, ಸ್ಕಿಪ್ ಮಾಡಿ ನೋಡ್ತಾರ. ನೀನು ನಿನ್ನ ವೇಟ್ ಮಾಡ್ಸಿರೋ ಟೈಮ್ ನ ನಾನು ಎಡಿಟ್ ಮಾಡ್ತೀನಿ. ನಿನ್ಗೆ ಯಾವ್ದಾದ್ರು ಮೂಮೆಂಟ್ಸ್ ನೆನಪಾದ್ರೆ ಹೇಳಿ. ಇವಾಗ ಏನ್ ಮೂಮೆಂಟ್ಸ್ ನೆನಪತ್ತಿಲ್ಲ. ನೀನು ಸಡನ್ ಆಗಿ ಹೇಳ್ಬಾರ್ದು, ನೀನ್ ಮುಂಚೆನೆ ಹೇಳ್ಬೇಕು. 1 ವಾರ ಮುಂಚೆನೆ ಹೇಳಿಲ್ವಾ? ನೀನು ಯಾತರ ಅಂತಂದ್ರೆ ಪ್ಲಾನ್ ಕೊಡ್ಬೇಕು, ನಾವ್ ಅದಕ್ಕೆ ಪ್ರಿಪೇರ್ ಆಗ್ತೀವಿ. ಓ ಮೈ ಗಾಡ್, ನಾನು 1 ವಾರದ ಹಿಂದೆನೆ ಪ್ಲಾನ್ ಕೊಟ್ಟಿದ್ದೀನಿ ಇವನಿಗೆ. ನನಗೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಇದೆ, ಅವಾಗ ಮರ್ತೋಗ್ತೀನಿ. ಇದನ್ನೆಲ್ಲ ನಾನು ಇಷ್ಟೊಂದು ಹಾಕಲ್ಲ. ಹಾಕು, ಚೆನ್ನಾಗಿ ಕನ್ವರ್ಸೇಷನ್ ಮಾಡ್ತೀವಲ್ಲ, ಅದನ್ನೇ ಹಾಕು ಸಾಕು. ನಿನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿಲ್ಲ ಕೇಳು. ನನ್ ತಮ್ಮಂಗೆ ಲೈಕ್ ಏನು ಆತರ ಮ್ಯಾಜಿಕಲ್ ಮೂಮೆಂಟ್ಸ್ ನೆನಪಾಗ್ತಿಲ್ವೋ ಅಥವಾ ಅವನಿಗೆ ಏನು ಎಕ್ಸ್ಪೀರಿಯನ್ಸ್ ಆಗಿಲ್ವೋ ನನಗೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗಿದೆ. ಅವನಿಗೆ ಯಾವ್ದು ಗೊತ್ತಾಗ್ತಿಲ್ವಂತೆ ಹೇಳಕ್ಕೆ. ಸೊ ಟಾಪಿಕ್ ನ ಡೈವರ್ಟ್ ಮಾಡಿ ನಾನೇ ಹೇಳ್ತಾ ಇದ್ದೀನಿ ನನ್ ತಮ್ಮನ್ ಬಗ್ಗೆ. ಏನು ಅಂತ ಅಂದ್ರೆ ಲೈಕ್ ಎಲ್ಲ ಆಬ್ವಿಯಸ್ಲಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಇದನ್ನ. ಯಾರಿಗೆ ಅಕ್ಕ ತಮ್ಮ ಅಣ್ಣ ಯಾರಾದ್ರೂ ಇರೋರಾಗಿದ್ರೆ ಎಲ್ಲಾರ್ಗೂ ಎಕ್ಸ್ಪೀರಿಯನ್ಸ್ ಆಗೇ ಇರತ್ತೆ. ಅಂತದ್ ವಿಷಯ ಏನು ಇಲ್ಲ. ಏನಪ್ಪಾ ಅಂತಂದ್ರೆ ಲೈಕ್ ಯಾರ್ಗೆ ಇವಾಗ ಅಕ್ಕಂಗೆ ಏನಾದ್ರು ಅವನ್ ಫೈಟ್ ಮಾಡ್ಬೋದು ನಮ್ ಜೊತೆ, ಬಟ್ ಬೇರೆಯವ್ರು ಏನಾದ್ರು ಅಂತ ಅಂದ್ರೆ ಅವರು ನಮ್ ಹಿಂದೆ ಏನೋ ಒಂಥರ ಲೈಕ್ ಏನು ನಮ್ ಹಿಂದೆ ಒಂದ್ ಪವರ್ ಇದೆ ನೋಡು ಅಂತ ರನ್ನ ಮೂವಿಯಲ್ಲಿ ಹೇಳಲ್ವಾ, ನಿಮ್ ಹಿಂದೆ ಒಂದು ಕಿಚ್ಚಿದೆ ತಾಯಿ, ಆ ತರ ನಿಂತ್ಕೊಂಡಿರ್ತಾರೆ. ಬೇರೆಯವ್ರಿಗೆ ಯಾರಿಗೂ ಏನು ಅನ್ನಕ್ ಬಿಡಲ್ಲ. ಅವ್ರ ಮಾತ್ರ ನಮ್ ಜೊತೆ ಚೆನ್ನಾಗಿ ಜಗಳ ಆಡ್ತಾರೆ, ಫೈಟ್ ಮಾಡ್ತಾರೆ. ಎರಡು ಒಂದೇ ಅಲ್ಲ.
ಅವ್ರು ಮಾತ್ರ ಚೆನ್ನಾಗಿ ನಮ್ ಜೊತೆ ಜಗಳ ಆಡ್ತಾರೆ. ಸೊ ಬೇರೆಯವ್ರಿಗೆ ಏನು ಅನ್ನಕ್ ಬಿಡಲ್ಲ. ಆ ಕ್ಯಾಟಗರಿಗೆ ಇವನು ಸಹ ಇನ್ಕ್ಲೂಡ್ ಆಗ್ತಾನೆ. ಅದೇ ತರದ್ ಒಂದ್ ಇನ್ಸಿಡೆಂಟ್ ಹೇಳ್ಬೇಕು ಅಂತ ಅಂದ್ರೆ, ಏನೋ ನಾನು ಮೈಸೂರಲ್ಲಿ ಸ್ಟಡಿ ಮಾಡುವಾಗ ಏನೋ ಒಂದು ಇನ್ಸಿಡೆಂಟ್ ಆಯ್ತು. ಯಾರೋ ನನ್ ಬಗ್ಗೆ ಏನೋ ಒಂಥರ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅವ್ರಿಗೆ ಚೆನ್ನಾಗ್ ಕ್ಲಾಸ್ ತಗೊಂಡಿದ್ರು, ನಮ್ಮಮ್ಮನು ನನ್ ತಮ್ಮನು ಸೇರ್ಕೊಂಡು. ಅಯ್ಯಯ್ಯೋ ಪಾಪ ಅಲ್ಲ. ಛೇ 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 ಛೇ. ಸೊ ಇದು ಒಂದು ಪುಟ್ಟ ಏನು ಇವನ್ ಬಗ್ಗೆ ಹೇಳ್ಕೋಬೇಕಾಗಿರೋ ಒಂದು ಪ್ರೌಡ್, ನನ್ಗೆ ನನ್ ತಮ್ಮ ಅಂತ ಪ್ರೌಡ್ ಒಂದು. ಅದು ಬಿಟ್ರೆ ಇನ್ನೇನಿಲ್ಲ ಅಂತ ಹೇಳ್ತಾ ಇದೀಯ ಇಂಡೈರೆಕ್ಟ್ ಆಗಿ. ಅಲ್ಲ ಈಗ ನಿಲ್ಸ್ ಅನ್ನಲ್ಲ, ದರ್ಶನ್ ನಿಲ್ಸ್ ಬರುತ್ತಲ್ಲ 14ಗೆ ಯಾವ್ದು ಅವನ್ ಬಗ್ಗೆ ಹೇಳ್ಕೊಬೇಕಾಗಿರೋ ಅಂತ ಅಂದ್ರೆ ಪ್ರೌಡ್ ಮೂಮೆಂಟ್ ಅನ್ನೋದನ್ನ ಇದೊಂದ್ ಚಿಕ್ಕದಾಗಿ ಬ್ರೀಫ್ ಆಗಿ ಹೇಳಿದೀನಿ, ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಸೊ ಅದು ಬಿಟ್ರೆ ಅವಾಗವಾಗ ಅವಾಗವಾಗ ಏನಿಲ್ಲ, ಯಾವಾಗ್ಲೂ ಫೈಟ್ ಮಾಡ್ತಿರ್ತೀವಿ. ಫೈಟ್ ಅದೆಲ್ಲ ಇದ್ದಿದ್ದೆ. ಸರಿ, ಕಟ್ ಮಾಡ್ಬಿಡು, ಕಾಂಟ್ರವರ್ಸಿ ಮಾಡ್ಕೊಳೋದ್ ಬೇಡ. ಈ ತರ ನಾನು ಶೇರ್ ಮಾಡ್ಕೊಂಡಿದೀನಿ. ಇವಾಗ ತಿರ್ಗಾ ನಾನು ಇವನಿಗೆ ಇನ್ನೊಂದ್ ಕ್ವೆಶ್ಚನ್ ಕೇಳ್ತಿದೀನಿ, ಇದನ್ನು ಶೇರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸರಿಯಾಗೆ ಬೈಬೇಕಾಗುತ್ತೆ ಇವನಿಗೆ ಇವಾಗ. ಕಮೆಂಟ್ ಹಾಕಿ, ಬೈಯೋರೆಲ್ಲ. ಸರಿ, ನಿನಗೆ ಮಮ್ಮಿ ಪಪ್ಪ ಬಗ್ಗೆ ಒಂದ್ ನಿಮಿಷ ತಡಿ. ಯಾರೆಷ್ಟೇ ಬೈದ್ರು ವರ್ಸ್ಕಣಿಗ್ ಮುಂದೆ ಹೋಗ್ತಾ ಇರೋದ್ ನಾವು. ಬರೀ ಇಂತದೆಯಾ? ಸರಿ, ಇವಾಗ ಮಮ್ಮಿ ಪಪ್ಪ ಬಗ್ಗೆ ನಿನ್ಗೇನು ಮ್ಯಾಜಿಕಲ್ ಮೂಮೆಂಟ್ಸ್ ನೆನಪಾಗ್ತಿಲ್ಲ ಅಥವಾ ಸಿಕ್ತಿಲ್ವೋ ಅದು ಈಗ ನನಗೆ ನಿಮ್ಮ ಗೊತ್ತಿಲ್ಲ. ಅಕ್ಕನ ಬಗ್ಗೆ ಹೇಳು ಅಂತ ಕುತ್ಕೊಂಬೇಡ ಈಗ. ಎಕ್ಸಾಕ್ಟ್ಲಿ. ನನ್ ಬಗ್ಗೆ ಏನಾದ್ರು ಮ್ಯಾಜಿಕಲ್ ಮೂಮೆಂಟ್ಸ್ ಇದೆಯಾ, ಅಥವಾ ಹೇಳು ನಿನ್ಗೆ ನಮ್ಮ ಅಕ್ಕ ಅಂತ ಪ್ರೌಡ್ ಫೀಲ್ ಆಗೋಂತ ಯಾವ್ದಾದ್ರು ಮೂಮೆಂಟ್ ನೆನಪಾಗ್ತಿದ್ಯಾ? ನಮ್ಮ ಅಕ್ಕ ಆಕ್ಚುಲಿ ಪ್ರೌಡ್ ಮೂಮೆಂಟ್ ಇದೆ. ಏನಪ್ಪಾ ಅಂತಂದ್ರೆ, ನಾನು ಎಷ್ಟೇ ಟಾರ್ಚರ್ ಕೊಟ್ರು, ಎಷ್ಟೇ ಬೈದ್ರು, ಎಷ್ಟೇ ಜಗಳ ಆಡಿದ್ರು, ಸಾಯಂಕಾಲ ಊಟಕ್ಕೆ ಇಡ್ತಾಳಲ್ಲ, ಅದೇ ಖುಷಿ ನನಗೆ. ಸ್ವಲ್ಪ ಡಬ್ಬಾ ತರ ಇತ್ತು, ಆದ್ರೂ 100 ಔಟ್ ಆಫ್ 90 ಕೊಡ್ತೀನಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.